ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕಾಲವನ್ನು ಸಾವಿರಾರು ವರ್ಷಗಳ ಹಿಂದೆ ಕರೆದುಕೊಂಡು ಹೋಗೋಣ. ನಗರಗಳ ಗದ್ದಲಕ್ಕೂ ಮುಂಚೆ, ರಾಜ್ಯಗಳ ಉದಯಕ್ಕೂ ಮುಂಚೆ, ಮಾನವನ ಮನಸ್ಸಿನಲ್ಲಿ ಜ್ಞಾನೋದಯದ ಮೊದಲ ಕಿರಣ ಹೊಳೆಯುತ್ತಿದ್ದ ಕಾಲಕ್ಕೆ. ಅದು ವೇದಗಳ ಕಾಲ. ವೇದ ಎಂದರೆ ಜ್ಞಾನ. ಈ ಜ್ಞಾನ ಪುಸ್ತಕದ ಪುಟಗಳಲ್ಲಿ ಹುಟ್ಟಿಲ್ಲ. ಗುರುವಿನಿಂದ ಶಿಷ್ಯನಿಗೆ, ಪೀಳಿಗೆಯಿಂದ ಪೀಳಿಗೆಗೆ ಮೌಖಿಕವಾಗಿ ಹರಿದು ಬಂದಿತು. ಆದ್ದರಿಂದಲೇ ವೇದಗಳನ್ನು ಶ್ರುತಿ ಎಂದು ಕರೆಯುತ್ತಾರೆ, ಅಂದರೆ ಕೇಳಿ ತಿಳಿದ ಜ್ಞಾನ. ವೇದವು ಕೇವಲ ಒಂದು ಗ್ರಂಥವಲ್ಲ, ಅದು ಒಂದು ಮಹಾಜ್ಞಾನಸಾಗರ. ಅದರೊಳಗೆ ಸಂಹಿತ, ಬ್ರಾಹ್ಮಣಕಗಳು, ಅರಣ್ಯಕಗಳು, ಉಪನಿಷತ್ಗಳು ಎಂಬ 4 ಹಂತಗಳಿವೆ. ಮಂತ್ರದಿಂದ ತತ್ವದವರೆಗೆ ಸಾಗುವ ಜ್ಞಾನಯಾತ್ರೆ. ಅದು ಈ ವೈದಿಕ ಸಾಹಿತ್ಯದ ಜೊತೆಗೆ ಶಿಕ್ಷಾ, ನಿರುಕ್ತ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ್ಯ, ವೇದಾಂಗಗಳು ಬೆಳೆದವು. ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ, ಸ್ಥಾಪತ್ಯ ವೇದ ಅಥವಾ ಶಿಲ್ಪವೇದ, ಉಪವೇದಗಳು ರೂಪುಗೊಂಡವು. ಸಾಂಖ್ಯ ದರ್ಶನ ಕಪಿಲ ಮಹರ್ಷಿ, ಯೋಗ ದರ್ಶನ ಪತಂಜಲಿ ಮಹರ್ಷಿ, ನ್ಯಾಯ ದರ್ಶನ ಗೌತಮ ಮಹರ್ಷಿ, ವೈಶೇಷಿಕ ದರ್ಶನ ಕಣಾದ ಮಹರ್ಷಿ, ಪೂರ್ವ ಮೀಮಾಂಸಾ ಜೈಮಿನಿ ಮಹರ್ಷಿ, ಉತ್ತರ ಮೀಮಾಂಸಾ ಅಥವಾ ವೇದಾಂತ ಬಾದರಾಯಣ ಅಥವಾ ವ್ಯಾಸ ಮಹರ್ಷಿ. 4 ವೇದಗಳು, ಜ್ಞಾನದ 4 ದಿಕ್ಕುಗಳು. ಮೊದಲನೆಯದಾಗಿ ಋಗ್ವೇದ, 10 ಮಂಡಲಗಳು, 1028 ಸೂಕ್ತಗಳನ್ನು ಒಳಗೊಂಡಿದೆ. 10,000ಕ್ಕೂ ಹೆಚ್ಚು ಮಂತ್ರಗಳು. ಅಗ್ನಿ, ಇಂದ್ರ, ವರುಣ, ಸೂರ್ಯ ಇವು ಕೇವಲ ದೇವರ ಹೆಸರುಗಳಲ್ಲ, ಇವು ಪ್ರಕೃತಿಯ ಶಕ್ತಿಗಳ ಪ್ರತಿರೂಪಗಳು. ಅಗ್ನಿಯಲ್ಲಿ ಶುದ್ಧತೆಯನ್ನು ಕಂಡರು, ಇಂದ್ರನಲ್ಲಿ ಧೈರ್ಯವನ್ನು ಕಂಡರು, ವರುಣನಲ್ಲಿ ಜೀವಜಲವನ್ನು ಕಂಡರು, ಸೂರ್ಯನಲ್ಲಿ ಬೆಳಕಿನ ಜ್ಞಾನವನ್ನು ಕಂಡರು. ಋಗ್ವೇದವು ನಮಗೆ ಕಲಿಸುವುದು ಪ್ರಕೃತಿಯೊಂದಿಗೆ ಹೋರಾಡದೆ ಅದರೊಂದಿಗೆ ಸ್ನೇಹದಿಂದ ಬದುಕುವ ಮಾರ್ಗ. ಯಜುರ್ವೇದ, ಯಜ್ಞಗಳನ್ನು ಹೇಗೆ ಮಾಡಬೇಕು, ಕರ್ಮವನ್ನು ಹೇಗೆ ನೆರವೇರಿಸಬೇಕು, ಶಿಸ್ತು ಮತ್ತು ಕ್ರಮದ ಮಹತ್ವವೇನು. ಯಜ್ಞವು ಕೇವಲ ವಿಧಿವಿಧಾನವಲ್ಲ, ಅದು ಪ್ರಕೃತಿಗೆ ಸಲ್ಲಿಸುವ ಕೃತಜ್ಞತೆ. ನಾವು ಪಡೆಯುತ್ತೇವೆ, ಆದ್ದರಿಂದ ನಾವು ನೀಡುತ್ತೇವೆ ಎಂಬ ಸಮತೋಲನದ ತತ್ವ. ತೀವ್ರವಾಗಿ ಅರಿದಾಗ ಮಾನವನ ಹೃದಯ ಸ್ಪಂದಿಸಿತು. ಇಂದಿನ ಭಾರತೀಯ ಶಾಸ್ತ್ರೀಯ ಸಂಗೀತದ ಬೀಜ ಸಾಮವೇದದಲ್ಲೇ ಬಿತ್ತಲಾಗಿದೆ. ಅವರು ನಂಬಿದ್ದದ್ದು ಸಂಗೀತವೇ ದೈವಿಕ ಸಂಪರ್ಕದ ಸೇತುವೆ ಎಂದು. ಇನ್ನು 4ನೆಯದು ಅಥರ್ವಣ ವೇದ. ಇದು ಜನಜೀವನದ ವೇದ. ಔಷಧಿ ಗಿಡಗಳ ಜ್ಞಾನ, ಆರೋಗ್ಯದ ಮಾರ್ಗಗಳು, ಕೃಷಿಯ ವಿಧಾನಗಳು, ಮನೆಮದ್ದಿನ ಪರಿಹಾರಗಳು, ಬದುಕನ್ನು ಸುಗಮ ಮತ್ತು ಸಮತೋಲನದಲ್ಲಿ ನಡೆಸುವ ಜ್ಞಾನ. ಈ 4 ವೇದಗಳೇ ನಮ್ಮ ಸಂಸ್ಕೃತಿಯ 4 ಸ್ತಂಭಗಳು. ವೇದ ಕಾಲದ ಜನರು ಪ್ರಕೃತಿಯೊಡನೆ ಬೆರೆತು ಬದುಕುತ್ತಿದ್ದರು. ನದಿ ತೀರದ ವಾಸಸ್ಥಳಗಳು, ಗೋಧೂಳಿ ವೇಳೆಯ ಯಜ್ಞಗಳು, ಗೋವುಗಳನ್ನು ಸಂಪತ್ತಿನ ಸಂಕೇತವಾಗಿ ಗೌರವಿಸುವ ಮನೋಭಾವ. ಅವರ ಮನೆಗಳು ಸರಳ, ಹುಲ್ಲು, ಮರ, ಮಣ್ಣು. ಆದರೆ ಅವರ ಚಿಂತನೆಗಳು ಅಪಾರವಾದ ತತ್ವಜ್ಞಾನ. ಸಮಾಜವನ್ನು ಸುಗಮವಾಗಿ ನಡೆಸಲು ಅವರು ಕರ್ತವ್ಯವನ್ನು ವಿಭಜಿಸಿದರು. ಬ್ರಾಹ್ಮಣರು ಜ್ಞಾನ ಬೋಧಿಸಿದವರು, ಕ್ಷತ್ರಿಯರು ರಕ್ಷಣೆಯ ಹೊಣೆ ಹೊತ್ತವರು, ವೈಶ್ಯರು ಕೃಷಿ ಮತ್ತು ವ್ಯಾಪಾರ ಮಾಡಿದವರು, ಶೂದ್ರರು ಸೇವೆಯನ್ನು ಸಲ್ಲಿಸಿದವರು. ಆರಂಭದಲ್ಲಿ ಇದು ಜನ್ಮ ಆಧಾರಿತವಲ್ಲ, ವೃತ್ತಿ ಮತ್ತು ಕರ್ತವ್ಯ ಆಧಾರಿತ ವ್ಯವಸ್ಥೆ. ಶಿಕ್ಷಣ, ಗುರುಕುಲವೇ ಶಿಕ್ಷಣದ ಕೇಂದ್ರ. ವಿದ್ಯಾರ್ಥಿಗಳು ಗುರುಗಳ ಮನೆಯಲ್ಲಿ ವಾಸಿಸಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಶಿಕ್ಷಣ ಉಚಿತವಾಗಿತ್ತು, ಶಿಸ್ತು ಕಟ್ಟುನಿಟ್ಟಾಗಿತ್ತು. ಈ ಕಾಲದಲ್ಲಿ ಮಹಿಳೆಯರು ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಅವರನ್ನು ಬ್ರಹ್ಮವಾದಿನಿಯರು ಎಂದು ಕರೆಯಲಾಗುತ್ತಿತ್ತು. ಲೋಪಮುದ್ರ, ಘೋಷ, ಗಾರ್ಗಿ, ಮೈತ್ರೇಯಿ ಜ್ಞಾನ ಚರ್ಚೆಯಲ್ಲಿ ಪಾಲ್ಗೊಂಡ ಮಹತ್ವದ ಮಹಿಳಾ ವಿದ್ವಾಂಸರು. ವಿಜ್ಞಾನ ಮತ್ತು ಆತ್ಮೀಯತೆ, ನಕ್ಷತ್ರಗಳನ್ನು ಗಮನಿಸಿದರು, ಋತುಚಕ್ರವನ್ನು ಅರ್ಥ ಮಾಡಿಕೊಂಡರು, ಜಲ ಶುದ್ಧೀಕರಣ ತಿಳಿದುಕೊಂಡರು, ಔಷಧಿ ಸಸ್ಯಗಳ ಉಪಯೋಗ ಅರಿತುಕೊಂಡರು. ಇದು ಕೇವಲ ಭಕ್ತಿಯುಗವಲ್ಲ, ವಿಜ್ಞಾನ ಮತ್ತು ಆತ್ಮೀಯತೆ ಸಮಬಲಗೊಂಡ ಕಾಲ. ಸ್ನೇಹಿತರೆ, ವೇದಗಳ ಕಾಲ ಕೇವಲ ಇತಿಹಾಸದ ಒಂದು ಅಧ್ಯಾಯವಲ್ಲ, ಅದು ಮಾನವನ ಚಿಂತನೆಯ ಮೊದಲ ಬೆಳಕು. ಪ್ರಕೃತಿಗೆ ಗೌರವ ನೀಡಿದ ಮನಸ್ಸು, ಸಂಗೀತದಲ್ಲಿ ದೈವವನ್ನು ಕಂಡ ಹೃದಯ, ಶಿಸ್ತಿನಲ್ಲಿ ಜೀವನದ ಅರ್ಥ ಕಂಡ ಸಮಾಜ,
ಜ್ಞಾನದ ಸಮತೋಲನ ಕಂಡ ನಾಗರಿಕತೆ ಇಂದಿಗೂ ನಮಗೆ ಪಾಠ ಹೇಳುತ್ತದೆ. ಬದುಕು ಸಮತೋಲನದಲ್ಲಿರಲಿ, ಜ್ಞಾನ ವಿನಯದಲ್ಲಿರಲಿ, ಪ್ರಕೃತಿಯೊಂದಿಗೆ ಸ್ನೇಹದಲ್ಲಿರಲಿ. ಅದೇ ವೇದಗಳ ಸಂದೇಶ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಇದೇ ಥರದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಅಧ್ಯಾಯದ PDF ನೋಟ್ಸ್ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ.